ಸೀತಮ್ಮನಿಗೆ ಒಬ್ಬನೇ ಒಬ್ಬ ಮಗ ರಮೇಶ್. ರಮೇಶನಿಗೆ ಚಿಕ್ಕಂದಿನಲ್ಲೇ ತಂದೆ ತೀರಿ ಹೋಗಿದ್ದಕ್ಕೆ ಅವನಿಗೆ ಯಾವ ಲೋಪವೂ ಬಾರದಂತೆ ಬಹಳ ಮುದ್ದಾಗಿ ಬೆಳೆಸಿದ್ದಳು ಸೀತಮ್ಮ. ಅದನ್ನು ಸಲುಗೆಯಾಗಿ ತೆಗೆದುಕೊಂಡ ರಮೇಶ್ ಸೋಮಾರಿತನದಿಂದ ಹಾಗೆ ತಿರುಗುತ್ತಿದ್ದನು. ಒಂದು ದಿನ ಸೀತಮ್ಮ ಆತನನ್ನು ಕರೆಸಿ, ಏಕೆ ಮನೆ ಒಳಗೆ ಇರದೆ ಹಾಗೆ ಗಾಳಿಪಟದ ಹಾಗೆ ತಿರುಗ್ತಾ ಇದ್ದೀಯಾ? ಏನಾದರೂ ಕೆಲಸ ಸಂಪಾದಿಸಿ 4 ಕಾಸು ಸಂಪಾದಿಸ್ಬೋದಲ್ಲ. ಎಷ್ಟು ದಿನ ಅಂತ ಹೀಗೆ ಕುಳಿತುಕೊಂಡು ತಿಂತೀಯ? ಇನ್ನು ನನಗೇನೋ ವಯಸ್ಸಾಗಿ ಹೋಗಿದೆ, ನಾನು ಹೊಲದ ಕೆಲಸ ಮಾಡಲಾಗ್ತಾ ಇಲ್ಲ. ಅದನ್ನು ಕೇಳಿದ ರಮೇಶ್ ಬೇಸರಿಸಿಕೊಂಡು, ಅಮ್ಮ, ನನಗೆ ಕಷ್ಟಪಟ್ಟು ಕೆಲಸ ಮಾಡೋದು ಇಷ್ಟ ಇಲ್ಲ. ನನಗೆ 5 ಎಕರೆ ಒಳ್ಳೆ ಹೊಲ ಇದೆ, ಅದನ್ನು ಸಾಗು ಮಾಡಿದರೆ ಬಹಳ ದುಡ್ಡು ಬರುತ್ತೆ. ಇನ್ನು ಆ ಹೊಲದ ಬಾಧ್ಯತೆ ನೀನೇ ತಗೊಳ್ಬೇಕು. ಅಮ್ಮ, ಹೊಲದ ಕೆಲಸನ ನಾನು ಆ ಕಷ್ಟ ಮಾಡಲಾರೆ. ನೋಡು ರಮೇಶ್, ಯಾವಾಗಲೂ ಕಷ್ಟಪಡದೆ ಏನೂ ಬರೋದಿಲ್ಲ. ಯಾರಾದರೂ ಸರಿ ಕಷ್ಟಪಟ್ಟರೆ ಬದುಕಬಲ್ಲರು ಎಂದು ಹೇಳಿದರೂ ಕೇಳದೆ, ಅಬ್ಬಾ, ನಾನಾದ್ರೆ ಕಷ್ಟಪಡದೆ ಸಂಪಾದಿಸ್ಬೇಕಂದ್ಕೊಂಡೆ. ಅಂಥದ್ದೇನಾದ್ರೂ ಇದ್ರೆ ಹೇಳು, ಮಾಡ್ತೀನಿ ಎಂದು ಕೋಪದಿಂದ ಅಲ್ಲಿಂದ ಹೊರಟು ಹೋದನು. ಓ ಭಗವಂತ, ಇವನು ಯಾವಾಗ ಬದಲಾಗಿ ಒಂದು ದಾರಿಗೆ ಬರ್ತಾನೆ ಏನೋ ಎಂದು ದಿಗಿಲು ಪಟ್ಟಳು ಸೀತಮ್ಮ. ಹಾಗೆ ಕೆಲ ದಿನಗಳು ಕಳೆದವು. ಆದರೆ ರಮೇಶ್ನಲ್ಲಿ ಯಾವ ರೀತಿಯ ಬದಲಾವಣೆಯೂ ಇಲ್ಲ. ಆರಾಮಾಗಿ ತಿಂದು ಹೊರಗೆ ಹೋಗುತ್ತಿದ್ದನು. ಅದನ್ನು ಗಮನಿಸಿದ್ದ ಸೀತಮ್ಮ, ಎಷ್ಟು ದಿನಗಳು ಕಳೆದರೂ ಇವನಲ್ಲಿ ಯಾವ ರೀತಿ ಬದಲಾವಣೆ ಕೂಡ ಬರಲಿಲ್ಲ. ಇವನಿಗೆ ಮದುವೆ ಮಾಡಿದರೆ ಏನಾದರೂ ಬದಲಾವಣೆ ಬರುತ್ತೇನೋ ಅನಿಸ್ತಾ ಇದೆ. ತಕ್ಷಣ ಮದುವೆ ವೀರಯ್ಯನನ್ನು ಕರೆಸಿ ಹೆಣ್ಣು ನೋಡಬೇಕು ಎಂದುಕೊಂಡು ಮದುವೆ ವೀರಯ್ಯನಿಗೆ ಕರೆಸಿದಳು. ಹಾಗೆ 2 ದಿನಗಳು ಕಳೆದ ನಂತರ ವೀರಯ್ಯ ಸೀತಮ್ಮನ ಮನೆಗೆ ಬಂದನು. ಬನ್ನಿ ವೀರಯ್ಯನವರೇ, ಬನ್ನಿ, ನಿಮಗೋಸ್ಕರನೇ ಎದುರು ನೋಡ್ತಾ ಇದ್ದೀನಿ ಎನ್ನುತ್ತಿದ್ದಾಗ ವೀರಯ್ಯ ಬಂದು ಕುಳಿತುಕೊಂಡು, ಹೇಳಮ್ಮ, ಏನಕ್ಕೆ ನನಗೆ ಹೇಳಿ ಕಳಿಸಿದ್ರಿ? ಅದು ವೀರಯ್ಯನವರೇ, ನನ್ನ ಮಗ ರಮೇಶ್ ಇದ್ದಾನಲ್ವಾ, ಅವನಿಗೆ ಏನಾದ್ರೂ ಸಂಬಂಧ ನೋಡ್ತಿರೋ ಅಂತ ಹೀಗೆ ಹೇಳಿ ಕಳಿಸ್ದೆ. ನಿಮ್ಮ ಮಗನಿಗೆ ಸಂಬಂಧ ನೋಡ್ಬೇಕಾ? ಅದಕ್ಕೆ ನಾನೇ ಸಿಕ್ಕಿದ್ನಾ ನಿಮಗೆ? ನಿಮ್ಮ ಮಗ ಎಷ್ಟು ಸೋಂಬೇರಿ ಅನ್ನೋದು ಊರಲ್ಲಿ ಎಲ್ರಿಗೂ ಗೊತ್ತು. ಅಮ್ಮ, ಈ ವಿಷಯದಲ್ಲಿ ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನಿಮ್ಗೊಂದು ನಮಸ್ಕಾರ ಎಂದು ಎದ್ದು ಹೊರಟು ಹೋದನು. ವೀರಯ್ಯ ಹಾಗೆ ಅನ್ನುತ್ತಲೇ ಸೀತಮ್ಮನಿಗೆ ಅವಮಾನವೆನಿಸಿ ಬಹಳ ಬಾಧೆಯಾಯಿತು. ಇವನ ಸೋಮಾರಿತನದ ಬಗ್ಗೆ ಊರಿನವ್ರಿಗೆಲ್ಲ ತಿಳಿಯಿತು. ಇನ್ನು ಈ ಜನ್ಮದಲ್ಲಿ ಇವನಿಗೆ ಮದುವೆ ಆಗುವ ಹಾಗಿಲ್ಲ ಎಂದುಕೊಳ್ಳುತ್ತಿರುವಾಗ ಇಷ್ಟರಲ್ಲಿ ರಮೇಶ್ ಅಲ್ಲಿಗೆ ಬಂದನು. ಸೀತಮ್ಮ ರಮೇಶ್ನನ್ನು ಕರೆದು ವೀರಯ್ಯ ಹೇಳಿದ ಸಂಗತಿಯನ್ನೆಲ್ಲ ಹೇಳಿದಳು. ಅದೆಲ್ಲ ಕೇಳಿದ ರಮೇಶ್ ಏನೂ ಹಚ್ಚಿಕೊಳ್ಳದೆ, ಈಗ ನನಗೆ ಮದುವೆ ಆಗ್ತಿದ್ರೆ ಜರುಗೋ ನಷ್ಟ ಏನೂ ಇಲ್ಲ ಎಂದು ಅಲ್ಲಿಂದ ಹೊರಟು ಹೋದನು. ಹಾಗೆ ಕೆಲ ದಿನಗಳು ಕಳೆದವು. ಒಂದು ದಿನ ಸೀತಮ್ಮನ ಮನೆಗೆ ಸೀತಮ್ಮನ ತಮ್ಮ ಸುಬ್ಬಯ್ಯ ಬರುತ್ತಾನೆ. ಚೆನ್ನಾಗಿದ್ಯಾ ಅಕ್ಕ? ಏನ್ ಚೆನ್ನಾಗಿದ್ದೀನೋ ಏನೋ ಬಿಡು, ನನ್ನ ದಿಗಿಲೆಲ್ಲ ನನ್ನ ಮಗನ ಬಗ್ಗೆನೆ. ಅವನಿಗೆ ವಯಸ್ಸಾಗ್ತಾ ಇದ್ರು ಸೋಂಬೇರಿ ಅಂತ ತಿಳಿದು ಒಬ್ರು ಕೂಡ ಹೆಣ್ಣು ಕೊಡ್ಲಿಕ್ಕೆ ಬರ್ತಾ ಇಲ್ಲ. ಇವನ ಹತ್ತಿರ ಕೂಡ ಸ್ವಲ್ಪ ಬದಲಾವಣೆ ಬರ್ತಾ ಇಲ್ಲ. ನೀನು ಏನು ಭಯಪಡಬೇಡ ಅಕ್ಕ, ನನ್ನ ಹತ್ರ ಒಂದು ಉಪಾಯ ಇದೆ. ಅದೇನಂದ್ರೆ ಎಂದು ಸೀತಮ್ಮನ ಕಿವಿಯಲ್ಲಿ ಏನೋ ಹೇಳಿದನು. ಅದನ್ನು ಕೇಳಿದ ಸೀತಮ್ಮ, ಸರಿ, ನೀನ್ ಹೇಳಿದ್ದು ಮಾಡ್ತೀನಿ. ಹಾಗಾದ್ರೂ ಏನಾದ್ರೂ ಬದಲಾಗ್ತಾನೆ ಏನೋ ನೋಡೋಣ. ಸರಿ ಅಕ್ಕ, ಮತ್ತೆ ನಾನು ಹೋಗ್ತಾ ಇದ್ದೀನಿ ಎಂದು ಅಲ್ಲಿಂದ ಹೊರಟು ಹೋದನು ಸುಬ್ಬಯ್ಯ. ಆ ದಿನ ಸಾಯಂಕಾಲ ಸೀತಮ್ಮ ಮನೆಯಲ್ಲಿರುವ ಸ್ವಲ್ಪ ಬಂಗಾರ ತೆಗೆದುಕೊಂಡು ಹೋಗಿ ಹೊಲದಲ್ಲಿ ಒಂದು ಕಡೆ ಗುಂಡಿ ತೋಡಿ ಅದರಲ್ಲಿ ಮುಚ್ಚಿಟ್ಟು ಮನೆಗೆ ಹೋದಳು. ಮರುದಿನ ಬೆಳಗ್ಗೆ ರಮೇಶ್ ಏಳಲಿಕ್ಕೆ ಮುಂಚೆಯೇ ಸೀತಮ್ಮ ರಮೇಶ್ನ ರೂಮ್ಗೆ ಬಂದು, ಬಾಬು ರಮೇಶ್ ಹೇಳೋ, ನಿನಗೊಂದು ವಿಷಯ ಹೇಳಬೇಕು ಎನ್ನುತ್ತಲೇ ರಮೇಶ್ ನಿದ್ದೆಯಿಂದ ಎದ್ದು, ಏನಮ್ಮ ಇಷ್ಟು ಬೆಳಗ್ಗೆನೆ ನಿದ್ದೆಯಿಂದ ಎಬ್ಬಿಸ್ದೆ? ಬಾಬು ರಮೇಶ್, 4 ದಿನದಿಂದ ನನಗೆ ಒಂದೇ ಕನಸು ಬರ್ತಾ ಇದೆ. ಅದೇನಂದ್ರೆ ನಮ್ಮ ಹೊಲದ ಕಟ್ಟಿನ ಮೂಲೆಯಲ್ಲಿ ಬಂಗಾರ ಇದೆ ಅಂತ. ಅಮ್ಮ, ಕನಸಿನಲ್ಲಿ ಬರೋದೆಲ್ಲ ನಿಜ ಅಲ್ಲಮ್ಮ. ಮೊದಲು ಕನಸೆ ಅಂತ ಸುಮ್ಮನಾದೆ ಕಣೋ. ಆದರೆ ಅದೇ ಕನಸು 4 ದಿನದಿಂದ ಬರ್ತಾ ಇದ್ರೆ ನಿಜವಾಗಿ ಅಲ್ಲಿ ಬಂಗಾರವೇನಾದ್ರೂ ಇದೆಯಾ ಅಂತ ಅನುಮಾನವಾಗ್ತಿದೆ ನನಗೆ. ಒಂದ್ಸಲ ಹೋಗಿ ನೋಡ್ಬರೋಣ ಬಾರೋ ಎಂದು ಹೇಳುತ್ತಲೇ ಇಬ್ಬರು ಹೊಲಕ್ಕೆ ಹೊರಟರು. ಹೊಲದ ಕಟ್ಟಿನ ಮೂಲೆಗೆ ಹೋಗಿ, ಇಲ್ಲೇ ಅಲ್ವಾ ನಿನಗೆ ಬಂಗಾರ ಇದೆ ಅನ್ನೋ ಕನಸು ಬಂದಿದ್ದು? ನೋಡು, ಅದು ನಿಜ ಅಲ್ಲ ಅಂತ ನಿರೂಪಿಸ್ತೀನಿ ಎಂದು ಹಾರೆ ತೆಗೆದುಕೊಂಡು ಗುಂಡಿ ತೋಡಿದನು. ಅಲ್ಲಿ ಅಗಿಯುತ್ತಲೇ ಸೀತಮ್ಮ ಹೂತು ಹಾಕಿದ ಬಂಗಾರ ಹೊರಗೆ ಬಂದಿತು. ಅದನ್ನು ನೋಡಿದ ರಮೇಶ್ ಆಶ್ಚರ್ಯವಾಗಿ ಕನಸೋ ನನಸೋ ಅಂತ ಕೂಡ ಅರ್ಥವಾಗದೆ, ಏನಮ್ಮ ಇದು? ನಮ್ಮ ಹೊಲದಲ್ಲಿ ಬಂಗಾರ ಇದೆ ಅಂದ್ರೆ ನಮ್ಗಿವತ್ತು ಒಳ್ಳೆ ಸಂತೋಷವಾಗಿದೆ. ಈ ಬಂಗಾರ ಮಾರಿದ್ರೆ ಎಷ್ಟು ಹಣ ಬರುತ್ತೋ? ನಾ ಹೇಳಿದ್ರೆ ನೀನ್ ನಂಬಿಲ್ವಲ್ಲ, ಯಾರಿಗೂ ತಿಳಿಯದ ಹಾಗೆ ಮನೆಗೆ ಹೋಗೋಣ ಎಂದು ಮನೆಗೆ ಹೊರಟು ಹೋದರು. ಮತ್ತೆ 2 ದಿನಗಳ ನಂತರ ಬೆಳಿಗ್ಗೆ ಸೀತಮ್ಮ ರಮೇಶ್ ಹತ್ತಿರ ಬಂದು, ಬಾಬು ರಮೇಶ್, ನನಗೆ 2 ದಿನಗಳಿಂದ ಮತ್ತೆ ನಮ್ಮ 5 ಎಕರೆ ಹೊಲದಲ್ಲಿ
ಅಲ್ಲಲ್ಲಿ ಬಂಗಾರ ಇದೆ ಅಂತ ಕನಸು ಬಂದಿದ್ ಕಣೋ ಎಂದು ಹೇಳುತ್ತಲೇ ರಮೇಶ್ ಇನ್ನು ಏನೂ ಆಲೋಚಿಸದೆ ಹಾರಿ ತೆಗೆದುಕೊಂಡು ಹೊಲಕ್ಕೆ ಹೊರಟನು. ಆ ದಿನವೆಲ್ಲ 1 ಎಕರೆ ಹೊಲದಲ್ಲಿ ಗುಂಡಿ ತೋಡುತ್ತಾ ಇದ್ದಾನೆ. ಆದರೆ ಎಲ್ಲಿಯೂ ಬಂಗಾರ ದೊರಕುತ್ತಾ ಇರಲಿಲ್ಲ. ಇನ್ನು ಬಹಳ ಸುಸ್ತಾದ್ದರಿಂದ ಮನೆಗೆ ಹೊರಟು ಹೋದನು. ಅಮ್ಮ, 1 ಎಕರೆ ಹೊಲ ಎಲ್ಲ ಅಗದು ನೋಡಿದೆ, ಆದ್ರೆ ಎಲ್ಲಿಯೂ ಬಂಗಾರ ಕಾಣಿಸ್ಲಿಲ್ಲ. ಸರಿ ಸರಿ, ಒಂದೇ ದಿನ ಎಲ್ಲ ನೋಡಲು ಆಗಲ್ವಲ್ಲ, ಮಿಕ್ಕಿದ್ರಲ್ಲಿ ನಾಳೆ ನೋಡಬಹುದು. ಇನ್ನು ಆ ದಿನ ಸಾಯಂಕಾಲ ಸೀತಮ್ಮ ಹೊಲಕ್ಕೆ ಹೋಗಿ ರಮೇಶ್ ತೋಡಿದ ಗುಂಡಿಯಲ್ಲಿ ಬೀಜಗಳನ್ನು ಹಾಕಿ ಏನೂ ತಿಳಿಯದ ಹಾಗೆ ಮನೆಗೆ ಬಂದಳು. ಹಾಗೆ 5 ಎಕರೆ ಹೊಲದಲ್ಲಿ ಚಿಕ್ಕ ಚಿಕ್ಕ ಗುಂಡಿಗಳನ್ನು ತೋಡಿದನು. ಆದರೆ ಎಲ್ಲಿಯೂ ಬಂಗಾರ ಕಾಣಿಸಲಿಲ್ಲ. ಸೀತಮ್ಮ ಆ ಗುಂಡಿಗಳಲ್ಲಿ ಬೀಜಗಳನ್ನು ಹಾಕಿದಳು. ಏನೋ ಅಷ್ಟು ಹೊಲ ತೋಡಿದ್ರು ಒಂಚೂರು ಬಂಗಾರ ಇಲ್ಲ. ನಮ್ಮ ಹೊಲದಲ್ಲಿ ಖಚಿತವಾಗಿ ಬಂಗಾರ ಇದೆ. ಇನ್ನು ಆ ಬಂಗಾರ ದೊರಕೋವರೆಗೂ ಹೊಲಕ್ಕೆ ಕಾವಲಾಗಿರ್ಬೇಕು, ಇಲ್ಲಾಂದ್ರೆ ಯಾರಾದ್ರೂ ಬಂದು ತಗೊಂಡು ಹೋಗ್ಬೋದು ಎಂದು ಭಯಪಡಿಸಿದಳು. ಇನ್ನು ಆ ದಿನದಿಂದ ರಮೇಶ್ ಸೋಮಾರಿಯಾಗಿ ತಿರುಗದೆ ಹೊಲಕ್ಕೆ ಕಾವಲಾಗಿ ಇದ್ದನು. ನೋಡುತ್ತಲೇ ಹೊಲದಲ್ಲಿ ಮೊಳಕೆ ಬಂದು ಕೆಲವು ದಿನಗಳಲ್ಲಿ ಒಳ್ಳೆಯ ಬೆಳೆ ಬಂದಿತ್ತು. ಅಮ್ಮ, ಇಷ್ಟು ಬೆಳೆ ನಮ್ಮ ಹೊಲದಲ್ಲಿ ಯಾರು ಹಾಕಿದ್ರು? ನೀನ್ ಹಾಕಿದ ಗುಂಡಿಲಿ ಖಾಲಿ ಇರೋದಕ್ಕೆ ಅಂತ ಬೀಜಗಳನ್ನ ಹಾಕಿದೆ. ಅದು ಈ ದಿನ ಇಂತಹ ಬೆಳೆ ಬಂದಿದೆ. ಸರಿ, ಬೆಳೆ ಕೊಯ್ದ ನಂತರ ಏನಾದ್ರೂ ನಮ್ ಬಂಗಾರ ನಮಗ್ ದೊರಕುತ್ತೆ ಬಿಡು. ಹಾಗೆ ಕೆಲ ದಿನಗಳು ಕಳೆದವು. ಬೆಳೆ ಬಹಳ ಬೆಳೆದು ಒಳ್ಳೆ ಧಾನ್ಯ ಕೈಗೆ ಬಂದಿತ್ತು. ಅದನ್ನು ಸೀತಮ್ಮ ಮಾರಾಟ ಮಾಡಿ ಹಣ ತೆಗೆದುಕೊಂಡು ಬಂದು ರಮೇಶ್ ಹತ್ತಿರ ಬಂದು, ಇದಿಗೋ ಮಗು, ಈ ಹಣದಿಂದ ನಿನಗೆ ಬೇಕಾದಂತಹ ಬಂಗಾರ ಕೊಳ್ಳು. ಇದು ನಮ್ಮ ಹೊಲ ಕೊಟ್ಟ ಬಂಗಾರ. ಏನಮ್ಮ ಇದು? ನಮ್ಮ ಹೊಲ ಕೊಟ್ಟ ಬಂಗಾರ ಅಂದ್ರೆ ಏನು? ಹೌದು ಮಗುವೆ, ನಮ್ಮ ಹೊಲದಲ್ಲಿ ಯಾವ ರೀತಿಯ ಬಂಗಾರವೂ ಇಲ್ಲ. ಆ ಬಂಗಾರ ಕೂಡ ನನ್ನದೇ. ನೀನು ಆ ಬಂಗಾರಕ್ಕಾಗಿ ಬಹಳ ಕಷ್ಟಪಟ್ಟು ಗುಂಡಿ ತೋಡಿ ಇಂತಹ ಬೆಳೆ ಬೆಳೆದೆ. ಅದು ಬಂಗಾರವಾಗಿ ಬೆಳೆದು ಇಷ್ಟು ಹಣ ಸಂಪಾದಿಸಿದೆ. ಆಗ ರಮೇಶ್ಗೆ ವಿಷಯ ಎಲ್ಲವೂ ಅರ್ಥವಾಯಿತು. ಕಷ್ಟಪಟ್ಟರೆ ಹಣ ಬರುತ್ತೆ ಅನ್ನೋ ವಿಷಯ ಅರ್ಥವಾಗಿ ಆ ದಿನದಿಂದ ಕಷ್ಟಪಟ್ಟು ಒಳ್ಳೆ ಬೆಳೆ ಬೆಳೆದು ಆದರ್ಶ ರೈತನಾಗಿ ಹೆಸರು ತಂದುಕೊಂಡನು. ಈ ಮಾರ್ಪಾಡಿನಿಂದ ಸೀತಮ್ಮ ಬಹಳ ಸಂತೋಷಿಸಿ ಒಳ್ಳೆಯ ಹುಡುಗಿಯನ್ನು ನೋಡಿ ರಮೇಶ್ಗೆ ಕೊಟ್ಟು ಮದುವೆ ಮಾಡಿದಳು. ಬಂಗಾಳಾಖಾತದ ಸಮುದ್ರ ಭೂಗರ್ಭ ಜಲದಲ್ಲಿ ಕಿಷ್ಕಿಂಧ ಎನ್ನುವ ರಾಜ್ಯವಿದ್ದಿತ್ತು. ಅದು ಒಂದು ವಿಚಿತ್ರವಾದ ಪ್ರಪಂಚ. ಆ ರಾಜ್ಯದಲ್ಲಿ ನೀರಿನಲ್ಲಿ ವಾಸಿಸುವ ಜಲಪುರುಷರು ಜಲಕನ್ಯೆಯರೂ ಇರುತ್ತಿದ್ದರು. ಆ ರಾಜ್ಯಕ್ಕೆ ಅಧಿಪತಿ ಭೂಪತಿ. ಒಂದು ದಿನ ಭೂಪತಿ ತನ್ನ ಮಂತ್ರಿಯನ್ನು ಕರೆಸಿ, ನಿನಗೆ ಒಂದು ಶಕ್ತಿವಂತವಾದ ತಾಯ್ತ ತೆಗೆದುಕೊಂಡು ಬಾ ಅಂತ ಹೇಳಿದ್ದೆ, ನೆನಪಿದೆಯಾ? ಹಾ, ಗುರುತಿದೆ ಪ್ರಭು. ನೀವು ಯಾವಾಗ ಕೇಳಿದರೂ ಆಗ ಕೊಡಲಿಕ್ಕೆ ಸಿದ್ಧವಾಗಿದ್ದೇನೆ. ಆದರೆ ಆ ತಾಯ್ತ ಯಾತಕ್ಕೋಸ್ಕರ ಎಂದು ಹೇಳಲೇ ಇಲ್ಲ. ಕೆಲವು ದಿನಗಳಿಂದ ನಿದ್ರೆ ಇಲ್ಲ. ಸಿಂಧು ದೆವ್ವವಾಗಿ ನನ್ನನ್ನು ಸಾಯಿಸಿದ ಹಾಗೆ ಕನಸು ಬರುತ್ತದೆ. ಅದಕ್ಕೆ ಈ ತಾಯ್ತ ತರಿಸಿದ್ದೇನೆ. ಸರಿ ಪ್ರಭು ಎಂದು ಆ ತಾಯ್ತ ಕೊಟ್ಟು ಹೊರಟು ಹೋದನು ಮಂತ್ರಿ. ಆ ತಾಯ್ತ ಕಟ್ಟಿಕೊಂಡ ಭೂಪತಿ, ಇದನ್ನು ಕಟ್ಟಿಕೊಂಡರೆ ಯಾರೂ ಏನೂ ಮಾಡಲಾರರು ಎಂದುಕೊಂಡು ಒಳಗೆ ಹೊರಟು ಹೋದನು. ಇದನ್ನೆಲ್ಲ ನೋಡುತ್ತಿದ್ದ ಒಬ್ಬ ವ್ಯಕ್ತಿ, ನಿಜಕ್ಕೂ ಈ ಸಿಂಧು ಯಾರು ಮಂತ್ರಿಯವರೇ? ಅದು ಈ ರಾಜ್ಯದಲ್ಲಿ ಕೆಲವು ಜನ ಮಾತ್ರ ತಿಳಿದ ಒಂದು ನಿಜ. ಏನೆಂದ್ರೆ, ಕೆಲವು ಸಂವತ್ಸರಗಳ ಹಿಂದೆ ಈ ಭೂಗರ್ಭ ಜಲವನ್ನು ಸಿಂಧು ಎನ್ನುವ ರಾಣಿ ಆಳುತ್ತಿದ್ದಳು. ಈ ಭೂಪತಿ ಆ ರಾಣಿಯ ಹತ್ತಿರ ಕೆಲಸ ಮಾಡುತ್ತಿದ್ದನು. ಆ ರಾಣಿಗೆ ತಿಳಿಯದ ಹಾಗೆ ರಾಜ್ಯದಲ್ಲಿ ಬಹಳ ಬೆಲೆ ಬಾಳುವ ಸಾಮಾನುಗಳನ್ನು ಕಳ್ಳತನ ಮಾಡಿ ತನ್ನ ವಶ ಮಾಡಿಕೊಂಡನು. ಆ ರಾಜ್ಯದಲ್ಲಿ ಸೈನಿಕರು ಕೂಡ ಅವನು ಏನು ಹೇಳಿದರೂ ಕೇಳುವ ಹಾಗೆ ಮಾಡಿದನು. ಕೆಲವು ದಿನಗಳಲ್ಲಿ ಅದನ್ನು ತಿಳಿದುಕೊಂಡ ಸಿಂಧು ರಾಣಿ, ಭೂಪತಿ, ನೀನು ನನ್ನ ಹತ್ತಿರ ಕೆಲಸ ಮಾಡುತ್ತಾ ನನ್ನನ್ನೇ ಮೋಸ ಮಾಡಿದೆ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನೋಡು ಏನು ಮಾಡ್ತೀನೋ. ಸೈನಿಕರೇ, ಇಲ್ಲಿ ಬಂದು ಇವನನ್ನು ಬಂಧಿಸಿರಿ ಎಂದು ಹೇಳಿದಳು. ಆಗ ಸೈನಿಕರು ಸಿಂಧುರಾಣಿಯನ್ನೇ ಬಂಧಿಸಿದರು. ಈಗ ನಿನ್ನ ಮಾತಿಗಿಂತ ನನ್ನ ಮಾತಿಗೆ ಹೆಚ್ಚು ಬೆಲೆ ಕೊಡುತ್ತಾರೆ. ಇವಳನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಎಂದನು ಭೂಪತಿ. ಹಾಗೆ ಸಿಂಧುರಾಣಿಯನ್ನು ಬಂಧಿಸಿದರು. ಎಲ್ಲರೂ ನಿದ್ದೆ ಹೋಗುತ್ತಿರುವಾಗ ಭೂಪತಿ ಎದ್ದು, ಈ ಸಿಂಧು ರಾಣಿ ಬದುಕಿದ್ದರೆ ಯಾವಾಗಲೂ ಪ್ರಮಾದವೇ. ತಕ್ಷಣ ಇವಳನ್ನು ಸಾಯಿಸಿದರೆ ನಾನು ಈ ರಾಜ್ಯಕ್ಕೆ ರಾಜ ಆಗಬಹುದು ಎಂದು ಆ ಸಿಂಧು ರಾಣಿಯನ್ನು ದೂರಕ್ಕೆ ಕರೆದುಕೊಂಡು ಹೋಗಿ ಆಕೆಯ ತಲೆ ಕತ್ತರಿಸಿದನು. ತಕ್ಷಣವೇ ಅಲ್ಲಿಂದ ಹೊರಟು ಹೋದನು. ಹಾಗೆ ಆಕೆಯನ್ನು ಸಾಯಿಸಿ ಈ ರಾಜ್ಯವನ್ನು ವಶಪಡಿಸಿಕೊಂಡನು. ಆಕೆ ಎಲ್ಲಿ ದೆವ್ವವಾಗಿ ತನ್ನನ್ನು ಸಾಯಿಸುತ್ತಾಳೋ ಎಂದು ಭಯಪಟ್ಟು ತಾಯ್ತೆಗಳನ್ನು ಕಟ್ಟಿಕೊಳ್ಳುತ್ತಿದ್ದಾನೆ. ಆದರೆ ಯಾರಿಗೂ ತಿಳಿಯದ ವಿಷಯವೇನೆಂದರೆ, ಸಿಂಧುರಾಣಿ ಸತ್ತು ಹೋದ ಸ್ವಲ್ಪ ಹೊತ್ತಿನ ನಂತರ ಸಿಂಧುರಾಣಿಯ ಶರೀರ ಮೇಲೆದ್ದು ತನ್ನ ತಲೆಯನ್ನು ಎತ್ತಿ ತನ್ನ ಕುತ್ತಿಗೆಗೆ ಅಂಟಿಸಿಕೊಂಡು ಒಂದು ಭಯಂಕರವಾದ ದೆವ್ವದ ಹಾಗೆ ಬದಲಾದಳು.
ನಂಬಿ ನನ್ನ ರಾಜ್ಯವನ್ನು ನಿನಗೆ ಒಪ್ಪಿಸಿದರೆ ನನ್ನನ್ನೇ ಮೋಸ ಮಾಡಿ ನನ್ನ ಪ್ರಾಣ ತೆಗೆದುಕೊಂಡೆ ಅಲ್ಲವೇ? ಇನ್ನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಭೂಪತಿ ಎಂದುಕೊಂಡು ಆ ಭೂಪತಿಯ ಸಾವಿಗೋಸ್ಕರ ಎದುರು ನೋಡುತ್ತಾ ಇರುತ್ತಿತ್ತು. ಒಂದು ದಿನ ಯಾರೂ ಇಲ್ಲದ ಸಮಯ ನೋಡಿ ಆ ದೆವ್ವ ಭೂಪತಿಯ ರೂಮಿಗೆ ಹೋಯಿತು. ಅವನು ಕಟ್ಟಿಕೊಂಡ ತಾಯಿತದ ಪ್ರಭಾವದಿಂದ ಏನೂ ಮಾಡಲಾರದೆ ಹೋಯಿತು. ಅದೆಲ್ಲ ಏಕೆ ನಡೆಯುತ್ತಿದೆ ಎಂದು ಅವಳಿಗೆ ಅರ್ಥವಾಗುತ್ತಿಲ್ಲ. ಆಗಲೇ ಭೂಪತಿಯ ಕೈಯಲ್ಲಿರುವ ತಾಯಿತವನ್ನು ನೋಡಿದಳು. ಇವನು ಸಾವನ್ನು ಮೊದಲೇ ಎದುರು ನೋಡಿದ ಹಾಗಿದೆ, ಅದಕ್ಕೆ ಈ ತಾಯಿತ ಕಟ್ಟಿಕೊಂಡಿದ್ದಾನೆ. ಈಗ ಈ ತಾಯಿತ ಇರುವ ಹಾಗೆ ನಾನು ಅವನನ್ನು ಏನೂ ಮಾಡಲಾರೆನು ಎಂದು ಒಂದು ಗುಹೆಯ ಒಳಗೆ ಹೊರಟು ಹೋಯಿತು. ಈಗ ಇವನ ಕೈಯಲ್ಲಿರುವ ತಾಯಿತವನ್ನು ಹೇಗೆ ತೆಗೆಯುವುದು ಎಂದು ಅಂದುಕೊಂಡಿತು. ನಂತರ ಒಂದು ದಿನ ಭೂಪತಿ ರಾಜ್ಯದಲ್ಲಿ ಏಕಾಂತವಾದ ಪ್ರದೇಶದಲ್ಲಿ ತಿರುಗುತ್ತಿರುವುದನ್ನು ನೋಡಿ ಆಗ ಆ ದೆವ್ವ ತಕ್ಷಣವೇ ಒಂದು ಅಂದವಾದ ಹುಡುಗಿಯ ಹಾಗೆ ಬದಲಾಗಿ ಭೂಪತಿಯ ಎದುರಿಗೆ ಹೋಯಿತು. ಅವಳ ಅಂದವನ್ನು ನೋಡಿದ ಭೂಪತಿ, ಯಾರು ನೀವು? ಈ ರಾಜ್ಯಕ್ಕೆ ಹೇಗೆ ಬಂದಿರಿ? ನಾನು ಒಬ್ಬ ದೇವಕನ್ಯೆ. ಆಕಾಶಲೋಕ ನಮ್ಮ ಊರು. ನಾನು ಈ ಭೂಗರ್ಭ ಲೋಕವನ್ನು ನೋಡುವುದಕ್ಕೋಸ್ಕರ ಬಂದೆ ಎಂದು ಹೇಳುತ್ತಲೇ ಹೇಗಾದರೂ ಆಕೆಯನ್ನು ವಶಪಡಿಸಿಕೊಳ್ಳಲೇಬೇಕೆಂದು, ಬನ್ನಿ, ಈ ರಾಜ್ಯವನ್ನು ಸಂಪೂರ್ಣವಾಗಿ ತೋರಿಸುತ್ತೇನೆ. ನನ್ನ ಕೈ ಹಿಡಿದುಕೊಂಡು ನಡೆಯಿರಿ ಎಂದು ತನ್ನ ಕೈಯನ್ನು ತೋರಿಸುತ್ತಾನೆ. ಆದರೆ ಆ ದೆವ್ವದ ರೂಪದಲ್ಲಿರುವ ಹುಡುಗಿ, ನಮ್ಮದು ಈ ಲೋಕವಲ್ಲ ಅಲ್ಲವಾ? ನಿನ್ನ ಕೈಯಲ್ಲಿ ತಾಯಿತ ಇದ್ದರೆ ನಾನು ನಿಮ್ಮನ್ನು ಮುಟ್ಟಲಾರೆ ಎಂದು ಹೇಳುತ್ತಾರೆ. ಹುಡುಗಿ ಕೇಳಿದಳು ಅಂತ ಇನ್ನು ಏನೂ ಆಲೋಚಿಸದೆ ಭೂಪತಿ ತಾಯಿತವನ್ನು ಕಿತ್ತು ಪಕ್ಕಕ್ಕೆ ಬಿಸಾಕಿದನು. ತಕ್ಷಣವೇ ಅಮ್ಮಾಯಿ ಗಟ್ಟಿಯಾಗಿ ನಗುತ್ತಾ ದೆವ್ವದ ರೀತಿಯಾಗಿ ಬದಲಾಯಿತು. ಅದನ್ನು ನೋಡಿದ ಭೂಪತಿ ಬಹಳ ಭಯಪಟ್ಟನು. ನಾನು ಮೋಸ ಮಾಡುವುದನ್ನು ನಿನ್ನ ಹತ್ತಿರವೇ ಕಲಿತೆನು. ನನ್ನೇನೋ ಮಾಡಬೇಡ, ನನ್ನನ್ನು ಸಾಯಿಸಬೇಡ ಎಂದು ತಾಯಿತಕ್ಕಾಗಿ ಹುಡುಕಲು ಪ್ರಾರಂಭಿಸಿದನು. ಇಷ್ಟರಲ್ಲೇ ಪಕ್ಕದಲ್ಲಿ ತಾಯಿತ ಕಾಣಿಸಿತು. ತಕ್ಷಣವೇ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನಿಸಿದನು. ಅದನ್ನು ನೋಡಿದ ದೆವ್ವ ತನ್ನ ಕೈಯನ್ನು ಕತ್ತಿಯಾಗಿ ಬದಲಾಯಿಸಿ ಭೂಪತಿಯ ತಲೆ ಕಡಿದು ಹಾಗೆ ತೀರಿಸಿಕೊಂಡಿತು.